ನಮಸ್ಕಾರ ಸ್ನೇಹಿತರೆ. ಪೆಟ್ರೋಲ್ ಇಲ್ಲ, ಡೀಸೆಲ್ ಇಲ್ಲ, ಗ್ಯಾಸ್ ಕೂಡ ಸರಿಯಾಗಿ ಸಿಗ್ತಿಲ್ಲ. ಇಡೀ ಜಗತ್ತು ಈಗ ಹಿಂದೆಂದೂ ಕಾಣದಂತಹ ದೊಡ್ಡ ಪ್ಯಾನಿಕ್ ಮೋಡ್ನಲ್ಲಿದೆ. ಇರಾನ್ ಯುದ್ಧ 1970ರ ಗಲ್ಫ್ ಯುದ್ಧದ ಟೈಮ್ಗಿಂತಲೂ ದೊಡ್ಡ ತೈಲ ಬಿಕ್ಕಟ್ಟು ಸೃಷ್ಟಿಸಿದೆ ಅಂತ ಖುದ್ದು ಇಂಟರ್ನ್ಯಾಷನಲ್ ಎನರ್ಜಿ ಏಜೆನ್ಸಿ ಐಇಎ ಹೇಳ್ತಿದೆ. ಸದ್ಯ ಬ್ರೆಂಟ್ ಕ್ರೂಡ್ ಆಯಿಲ್ ರೇಟ್ ಬ್ಯಾರೆಲ್ಗೆ $114 ಟಚ್ ಆಗಿದೆ. ತುರ್ತು ಪರಿಸ್ಥಿತಿ ನಿಭಾಯಿಸೋಕೆ ಅಂತ ಐಇಎ ಬರೋಬ್ಬರಿ 400 ಮಿಲಿಯನ್ ಬ್ಯಾರೆಲ್ ಎಮರ್ಜೆನ್ಸಿ ತೈಲ ಬಿಡುಗಡೆ ಮಾಡಿದೆ. ಆದ್ರೆ ಇದು ಎಷ್ಟು ದಿನಕ್ಕೆ ಸಾಲತ್ತೆ? ಭಾರತ ಒಂದೇ ದಿನಕ್ಕೆ 5.5 ರಿಂದ 5.6 ಲಕ್ಷ ಬ್ಯಾರೆಲ್ ಅಂದ್ರೆ 55 ರಿಂದ 56 ಲಕ್ಷ ಬ್ಯಾರೆಲ್ ಕಚ್ಚಾ ತೈಲ ಕನ್ಸ್ಯೂಮ್ ಮಾಡುತ್ತೆ. ಹಾಗಿದ್ರೆ ಈ ಗ್ಲೋಬಲ್ ಎಮರ್ಜೆನ್ಸಿಯನ್ನ ಜಗತ್ತಿನ ಬೇರೆ ಬೇರೆ ದೇಶಗಳು ಹೇಗೆ ಹ್ಯಾಂಡಲ್ ಮಾಡ್ತಿವೆ? ಈ ತೈಲ ಬಿಕ್ಕಟ್ಟಿನಿಂದ ಎಲ್ಲೆಲ್ಲಿ ಏನ್ ಸಮಸ್ಯೆ ಆಗ್ತಿದೆ? ಬನ್ನಿ ಇವತ್ತಿನ ವಿಡಿಯೋದಲ್ಲಿ ಕ್ವಿಕ್ ಆಗಿ ನೋಡ್ಕೊಂಡ್ ಬರೋಣ. ಕಡೆ ತನಕ ಮಿಸ್ ಮಾಡ್ದೆ ನೋಡಿ. ಕಂಗಾಲಾದ ಏಷ್ಯಾ, ರೇಷನಿಂಗ್, ರಜೆಗಳ ಮೊರೆ. ಸ್ನೇಹಿತರೆ, ಅಮೆರಿಕ ಇಸ್ರೇಲ್ ದಾಳಿ ಮಾಡಾದ್ಮೇಲೆ ಇರಾನ್ ಹಾರ್ಮುಜ್ನ ಬ್ಲಾಕ್ ಮಾಡ್ಕೊಂಡು ಕೂತ್ಕೊಳ್ತು. ಇದರ ಫಸ್ಟ್ ಏಟು ಬಿದ್ದಿದ್ದೆ ನಮ್ಮ ಏಷ್ಯಾ ಖಂಡಕ್ಕೆ. ಯಾಕಂದ್ರೆ ಈ ದಾರಿಲಿ ಬರೋ 80% ಆಯಿಲ್ ಏಷ್ಯಾಗೆ ಬರ್ಬೇಕು. ಹಾಗಿದ್ರೆ ಏಷ್ಯಾದಲ್ಲೇ ಎಲ್ಲೆಲ್ಲಿ ಏನಾಗ್ತಿದೆ? ಮೊದಲಿಗೆ ನಮ್ಮ ಪಕ್ಕದ ಶ್ರೀಲಂಕಾದಿಂದ ನೋಡೋಣ. ಇಂಧನ ಬೆಲೆ ದಿನೇ ದಿನೇ ಗಗನಕ್ಕೇರ್ತಿದೆ. ಲಂಕನ್ ಸರ್ಕಾರ ಈಗ ಅನಿವಾರ್ಯವಾಗಿ ಪಡಿತರ ಅಂದ್ರೆ ರೇಷನಿಂಗ್ ಸಿಸ್ಟಮ್ ಜಾರಿಗೆ ತಂದಿದೆ. QR ಕೋಡ್ ತೋರಿಸಿದ್ರೆ ಮಾತ್ರ ಪೆಟ್ರೋಲ್. ಕಾರ್ಗಳಿಗೆ ವಾರಕ್ಕೆ ಕೇವಲ 15 ಲೀಟರ್, ಟೂ ವೀಲರ್ಗೆ ಬರೀ 5 ಲೀಟರ್ ಅಷ್ಟೇ. ಫ್ಯೂಲ್ ಉಳಿಸೋಕೆ ಅಂತ ವಾರದಲ್ಲಿ 4 ದಿನ ಮಾತ್ರ ಕೆಲಸ. ಪ್ರತಿ ಬುಧವಾರ ಕಡ್ಡಾಯವಾಗಿ ಪಬ್ಲಿಕ್ ಹಾಲಿಡೇ. ಸ್ಕೂಲ್, ಕಾಲೇಜ್ ಎಲ್ಲವೂ ಬಂದ್. ನೆರೆಯ ಪಾಕಿಸ್ತಾನದ ಪರಿಸ್ಥಿತಿ ಅಂತೂ ಇನ್ನೂ ಶೋಚನೀಯ. ಪ್ರಧಾನಿ ಶೆಹಬಾಜ್ ಶರೀಫ್ ದೇಶದಲ್ಲಿ ಎಮರ್ಜೆನ್ಸಿ ಆಸ್ಟಿಡಿಟಿ ಅಂದ್ರೆ ಕಠಿಣ ಉಳಿತಾಯ ನಿಯಮ ತಂದಿದ್ದಾರೆ. ಶಾಲೆಗಳಿಗೆ 2 ವಾರ ರಜೆ. ಯೂನಿವರ್ಸಿಟಿಗಳು ಆನ್ಲೈನ್ ಕ್ಲಾಸ್ಗೆ ಶಿಫ್ಟ್ ಆಗಿವೆ. ಸರ್ಕಾರಿ ಇಲಾಖೆಗಳಲ್ಲಿ ಪೆಟ್ರೋಲ್, ಡೀಸೆಲ್ ಬಳಕೆಯನ್ನ ಬರೋಬ್ಬರಿ 50% ಕಟ್ ಮಾಡಲಾಗಿದೆ. 60% ಸರ್ಕಾರಿ ಗಾಡಿಗಳು ರಸ್ತೆಗಿಳಿಯುವಂತಿಲ್ಲ. ಕಚೇರಿಗಳಲ್ಲಿ ಬರೀ 50% ಅಟೆಂಡೆನ್ಸ್. ಡೀಸೆಲ್ ಶಾರ್ಟೇಜ್ನಿಂದಾಗಿ ಮಾರ್ಚ್ 23ರಂದು ಪಾಕ್ ತನ್ನ ಗಣರಾಜ್ಯೋತ್ಸವ ಮಿಲಿಟರಿ ಪರೇಡ್ನ ಕ್ಯಾನ್ಸಲ್ ಮಾಡಿತ್ತು. ಅಲ್ಲಿನ ಪರಿಸ್ಥಿತಿ ಅಕ್ಷರಶಃ ಕೈಮೀರಿ ಹೋಗ್ತಿದೆ. ಇತ್ತ ಫಿಲಿಪೈನ್ಸ್ನಲ್ಲಂತೂ ನ್ಯಾಷನಲ್ ಎನರ್ಜಿ ಎಮರ್ಜೆನ್ಸಿಯನ್ನೇ ಘೋಷಿಸಿದ್ದಾರೆ. 1 ವರ್ಷದ ಮಟ್ಟಿಗೆ ಈ ಎಮರ್ಜೆನ್ಸಿ ಇರುತ್ತೆ ಅಂತ ಅಧ್ಯಕ್ಷ ಮಾರ್ಕೋಸ್ ಜೂನಿಯರ್ ಹೇಳಿದ್ದಾರೆ. ಪೆಟ್ರೋಲ್, ಡೀಸೆಲ್ ಕೊಳ್ಳೋಕೆ ಅಂತಾನೆ $333 ಮಿಲಿಯನ್ ಅಂದ್ರೆ ಸುಮಾರು 20 ಬಿಲಿಯನ್ ಪೆಸೋ ಎಮರ್ಜೆನ್ಸಿ ಫಂಡ್ ರಿಲೀಸ್ ಮಾಡಿದ್ದಾರೆ. ಅಡ್ವಾನ್ಸ್ ಪೇಮೆಂಟ್ ಕೊಟ್ಟು ಹೇಗಾದ್ರೂ ಮಾಡಿ ಆಯಿಲ್ ತರಿಸಿಕೊಳ್ಳಿ ಅಂತ ಆರ್ಡರ್ ಮಾಡಿದ್ದಾರೆ. ಆದ್ರೆ ಬೆಲೆ ಏರಿಕೆ ತಾಳ್ಲಾರ್ದೆ ಫಿಲಿಪೈನ್ಸ್ ಸಾರಿಗೆ ಕಾರ್ಮಿಕರು ರಸ್ತೆಗಿಳಿದು 2 ದಿನಗಳ ಕಾಲ ಭಾರಿ ಸ್ಟ್ರೈಕ್ ಮಾಡಿದ್ದಾರೆ. ಬಾಂಗ್ಲಾದೇಶ, ಇಲ್ಲೂ ಶಾಲಾ ಕಾಲೇಜಿಗೆ ರಜೆ ಘೋಷಿಸಿದ್ದಾರೆ. ದಿನಕ್ಕೆ 5 ಗಂಟೆಗಳ ಕಾಲ ಕಡ್ಡಾಯ ಪವರ್ ಕಟ್ ಮಾಡಲಾಗ್ತಿದೆ. ದೇಶದ ಪ್ರಮುಖ ಉದ್ಯಮವಾದ ಗಾರ್ಮೆಂಟ್ಸ್ ವಲಯಕ್ಕೆ ಮಾತ್ರ ವಿದ್ಯುತ್ ಆದ್ಯತೆ ನೀಡಲಾಗ್ತಿದೆ. ಮಯನ್ಮಾರ್, ಪೆಟ್ರೋಲ್ ಬಂಕ್ಗಳು ಖಾಲಿಯಾಗಿದ್ದು ವಾಹನಗಳ ಓಡಾಟಕ್ಕೆ ಸರಿ ಬೆಸ ನಿಯಮ ಜಾರಿಗೆ ತರಲಾಗಿದೆ. ಮತ್ತೆ ನಮ್ಮ ಭಾರತದ ಕಥೆ ಏನು? ನಾವು ಸೇಫ್ ಆಗಿದ್ದೀವಾ? ಫುಲ್ ಸೇಫ್ ಅಂತ ಅಲ್ಲ, ಆದ್ರೆ ಭಾರತ ಬಹಳ ಸ್ಮಾರ್ಟ್ ಆಗಿ ಗೇಮ್ ಆಡ್ತಿದೆ. ನಮ್ಮ ಹತ್ರ ಸ್ಟ್ರಾಟಜಿಕ್ ಪೆಟ್ರೋಲಿಯಂ ರಿಸರ್ವ್ SPR ಇದೆ. ಅಂದ್ರೆ ಭೂಮಿಯ ಕೆಳಗೆ ಬಚ್ಚಿಟ್ಟಿರೋ 5.3 ಮಿಲಿಯನ್ ಮೆಟ್ರಿಕ್ ಟನ್ ಎಮರ್ಜೆನ್ಸಿ ಸ್ಟಾಕ್ ಇದೆ. ಭಾರತ ಇದಕ್ಕೆ ಇನ್ನೂ ಕೈ ಹಾಕಿಲ್ಲ. ಸಾಧ್ಯವಾದಷ್ಟು ಎಲ್ಲೆಲ್ಲಿಂದ ಸಾಧ್ಯ ಆಗುತ್ತೋ ಅಲ್ಲಿಂದ ತರಿಸ್ಕೊಂಡು ಮ್ಯಾನೇಜ್ ಮಾಡ್ತಿದೆ. ಟೆಂಪರರಿ ವೇವರ್ ಬಳಸಿ ರಷ್ಯಾದಿಂದ ಸೈಲೆಂಟ್ ಆಗಿ ಆಯಿಲ್ ತರಿಸಿಕೊಳ್ತಿದ್ದೀವಿ. ನಮ್ಮ ಹತ್ರ 60 ದಿನಗಳಿಗೆ ಆಗೋವಷ್ಟು ಕ್ರೂಡ್ ಆಯಿಲ್ ರಿಸರ್ವ್ ಸೇಫ್ ಆಗಿದೆ. ಜೊತೆಗೆ ಕೇಂದ್ರ ಸರ್ಕಾರ ಡೀಸೆಲ್ ಮತ್ತು ಪೆಟ್ರೋಲ್ ಮೇಲೆ ಪ್ರತಿ ಲೀಟರ್ಗೆ ₹10 ಎಕ್ಸೈಸ್ ಡ್ಯೂಟಿ ಕಟ್ ಮಾಡಿದೆ. ಆದ್ರೆ ನಮಗೆ ದೊಡ್ಡ ಸಮಸ್ಯೆ ಆಗ್ತಿರೋದು ಗ್ಯಾಸ್ ವಿಚಾರದಲ್ಲಿ. ಒಂದೊಂದು ಹಡಗು ಬರ್ತಿದ್ರೂ ಕೂಡ ಮ್ಯಾನೇಜ್ ಆಗ್ತಿಲ್ಲ. ಯಾಕಂದ್ರೆ ಭಾರತದ ಬಳಿ LPG ಸ್ಟೋರೇಜ್ ದೊಡ್ಡ ಪ್ರಮಾಣದಲ್ಲಿ ಇಲ್ಲ. ಅಲ್ಲದೆ ನಮಗೆ ಪ್ರತಿದಿನ 80 ರಿಂದ 90 ಸಾವಿರ ಟನ್ LPG ಬೇಕು. ಸೊ ಇಲ್ಲಿ ಪ್ರಾಬ್ಲಮ್ ಆಗ್ತಿದೆ. ಉಳಿದ ಏಷ್ಯನ್ ರಾಷ್ಟ್ರಗಳಿಗೆ ಕಂಪೇರ್ ಮಾಡಿದ್ರೆ ಭಾರತ ಮತ್ತು ಚೀನಾ ಸದ್ಯಕ್ಕೆ ಬೆಟರ್ ಪೊಸಿಷನ್ ಅಲ್ಲಿ ಇವೆ. $1 ಬಿಲಿಯನ್ ಸಬ್ಸಿಡಿ, ನ್ಯೂಕ್ಲಿಯರ್ ಕಮ್ ಬ್ಯಾಕ್. ಈಗ ಪೂರ್ವ ಏಷ್ಯಾ ಕಡೆ ಬರೋಣ. ಇಲ್ಲಿನ ದೇಶಗಳು ಭಾರಿ ಪ್ರಮಾಣದ ತೈಲ ಶಾರ್ಟೇಜ್ನಿಂದ ಬೇರೆ ದಾರಿ ಹುಡುಕಾಡ್ತಿವೆ. ದಕ್ಷಿಣ ಕೊರಿಯಾ ನೋಡಿ, ಇಷ್ಟ ದಿನ ನ್ಯೂಕ್ಲಿಯರ್ ಪವರ್ ಬೇಡ ಅಂತಿದ್ದವರು ಈಗ ಎನರ್ಜಿ ಕ್ರೈಸಿಸ್ ತಡೆಯೋಕೆ ತಮ್ಮಲ್ಲಿರೋ ನ್ಯೂಕ್ಲಿಯರ್ ಪವರ್ ಪ್ಲಾಂಟ್ಗಳ ಬಳಕೆನ 80%ಗಿಂತ ಹೆಚ್ಚು ಮಾಡಿದ್ದಾರೆ. ಅಷ್ಟೇ ಅಲ್ಲ, ಪರಿಸರ ಮಾಲಿನ್ಯ ಆಗುತ್ತೆ ಅಂತ ಕಲ್ಲಿದ್ದಲು ಬಳಕೆಗೆ ಹಾಕಿದ್ದ ಬ್ಯಾನ್ ಅನ್ನ ಕೂಡ ಈಗ ವಾಪಸ್ ತಗೊಂಡಿದ್ದಾರೆ. ಆರ್ಥಿಕತೆ ಕಾಪಾಡೋಕೆ 5 ಟ್ರಿಲಿಯನ್ ವಾನ್ ಬಾಂಡ್ ಬೈಬ್ಯಾಕ್ ಮಾಡಿದ್ದಾರೆ. ಇನ್ನು ಜಪಾನ್ ಪರಿಸ್ಥಿತಿನೂ ಇದಕ್ಕಿಂತ ಏನೂ ಭಿನ್ನವಾಗಿಲ್ಲ. ಜಪಾನ್ ಸರ್ಕಾರ ಗ್ಯಾಸೋಲಿನ್ ಅಂದ್ರೆ ಪೆಟ್ರೋಲ್ ಬೆಲೆ ಕಂಟ್ರೋಲ್ ಮಾಡೋಕೆ ಬರೋಬ್ಬರಿ $5 ಬಿಲಿಯನ್ ಅಂದ್ರೆ 800 ಬಿಲಿಯನ್ ಎನ್ ಸಬ್ಸಿಡಿ ಅನೌನ್ಸ್ ಮಾಡಿದೆ. ಉದ್ದೇಶ ಒಂದೇ,
ಪೆಟ್ರೋಲ್ ರೇಟ್ ಲೀಟರ್ಗೆ 170 ಎನ್ ದಾಟಬಾರದು. ಇದಕ್ಕಾಗಿ ತಿಂಗಳಿಗೆ 300 ಬಿಲಿಯನ್ ಎನ್ ಸುರಿತಿದೆ ಜಪಾನ್ ಸರ್ಕಾರ. ಇತ್ತ ವಿಯೆಟ್ನಾಂನಲ್ಲಿ ಫ್ಯೂಯಲ್ ಪ್ರೈಸ್ ಸ್ಟೆಬಿಲೈಸೇಷನ್ ಫಂಡ್ ಆಕ್ಟಿವೇಟ್ ಆಗಿದೆ. ತೈಲ ಆಮದು ಮಾಡಿಕೊಳ್ಳೋಕೆ ಬ್ಯಾಂಕ್ಗಳಿಗೆ ಪ್ರೆಷರ್ ಹಾಕಲಾಗ್ತಿದೆ. ಏಪ್ರಿಲ್ನಿಂದ ವಿಮಾನಗಳ ಹಾರಾಟ ಕಡಿಮೆ ಆಗೋ ಚಾನ್ಸಸ್ ಇದೆ. ಅನಿವಾರ್ಯವಾಗಿ ಕಂಪನಿಗಳಿಗೆ ವರ್ಕ್ ಫ್ರಮ್ ಹೋಮ್ ಕೊಟ್ಬಿಡಿ ಅಂತ ಸರ್ಕಾರ ಕೇಳ್ತಿದೆ. ಸಿಂಗಾಪುರ್ನಲ್ಲಿ ಇವಿ ವಾಹನಗಳಿಗೆ ಭಾರಿ ಪ್ರಮೋಷನ್ ನಡೀತಿದೆ. ಥೈಲ್ಯಾಂಡ್ ಸರ್ಕಾರ ತನ್ನ ನೌಕರರಿಗೆ ರಿಮೋಟ್ ವರ್ಕ್, ಟ್ರಾವೆಲ್ ಕಟ್ ಮತ್ತು ಎಸಿ ಟೆಂಪರೇಚರ್ 25 ಡಿಗ್ರಿಗಿಂತ ಮೇಲಿಡೋಕೆ ಕಟ್ಟುನಿಟ್ಟಿನ ಆರ್ಡರ್ ಪಾಸ್ ಮಾಡಿದೆ. ಪರಿಸ್ಥಿತಿ ಹೀಗೆ ಮುಂದುವರೆದ್ರೆ ಅಲ್ಲಿ ರಾತ್ರಿ 10 ಗಂಟೆ ಮೇಲೆ ಪೆಟ್ರೋಲ್ ಬಂಕ್ಗಳೇ ಕ್ಲೋಸ್ ಆಗೋ ಚಾನ್ಸ್ ಇದೆ ಅಂತ ಹೇಳಲಾಗ್ತಿದೆ. ಲೀಟರ್ ಲೆಕ್ಕದಲ್ಲಿ ಡೀಸೆಲ್ ಉಸಿರುಗಟ್ಟಿದ ಯುರೋಪ್. ಸ್ನೇಹಿತರೆ, ಉಕ್ರೇನ್ ಯುದ್ಧದ ಏಟ್ನಿಂದ ಈಗಷ್ಟೇ ಸುಧಾರಿಸಿಕೊಳ್ತಿದ್ದ ಯುರೋಪ್ಗೆ ಇದು ಅಕ್ಷರಶಃ ಮರಣ ಮೃದಂಗ. ತೈಲ ಈಗ ಚಿನ್ನಕ್ಕಿಂತ ದುಬಾರಿಯಾಗಿದೆ. ಜರ್ಮನಿ ನೋಡಿ, ಪೆಟ್ರೋಲ್ ಬಂಕ್ ಮಾಲೀಕರು ದಿನಕ್ಕೆ ಒಂದೇ ಸಾರಿ ಪ್ರೈಸ್ ಚೇಂಜ್ ಮಾಡಬೇಕು ಅಂತ ರೂಲ್ಸ್ ತಂದಿದ್ದಾರೆ. ವಿಂಡ್ ಫಾಲ್ ಟ್ಯಾಕ್ಸ್ ತರೋ ಚರ್ಚೆ ನಡೆಯುತ್ತಿದೆ. ಅಂದ್ರೆ ಈ ಯುದ್ಧದ ಟೈಮ್ನಲ್ಲಿ ಆಯಿಲ್ ಕಂಪನಿಗಳು ಮಾಡ್ತಿರೋ ಲಾಭದ ಮೇಲೆ ಎಕ್ಸ್ಟ್ರಾ ಟ್ಯಾಕ್ಸ್ ಹಾಕಿ ಅದನ್ನ ಜನರಿಗೆ ಸಬ್ಸಿಡಿ ರೂಪದಲ್ಲಿ ಕೊಡೋ ಪ್ಲಾನ್ ಇದು. ಅಷ್ಟೇ ಅಲ್ಲ, ಜರ್ಮನಿಯ ಫೇಮಸ್ ಹೈ ಸ್ಪೀಡ್ ಹೈವೇ ಆಟೋಬಾನ್ನಲ್ಲಿ ಸ್ಪೀಡ್ ಲಿಮಿಟ್ ತರಬೇಕಾ ಅನ್ನೋ ದೊಡ್ಡ ಡಿಬೇಟ್ ನಡೀತಿದೆ. ಸ್ಲೋವಾಕಿಯಾ ದೇಶದ ನಿರ್ಧಾರ ನೋಡಿ ಯುರೋಪಿಯನ್ ಒಕ್ಕೂಟನೇ ದಂಗಾಗಿದೆ. ಯಾಕಂದ್ರೆ ಅಲ್ಲಿ ಡೀಸೆಲ್ ಕೂಡಿಡೋದನ್ನ ತಡೆಯೋಕೆ ಪರ್ಚೇಸಿಂಗ್ ಕೋಟಾ ತಂದಿದ್ದಾರೆ. ಅಂದ್ರೆ ಒಂದು ಫುಲ್ ಟ್ಯಾಂಕ್ ಜೊತೆಗೆ ಎಕ್ಸ್ಟ್ರಾ 10 ಲೀಟರ್ ಮಾತ್ರ ಕ್ಯಾರಿ ಮಾಡಬಹುದು. ಹೊರದೇಶದ ಗಾಡಿಗಳಿಗೆ ಡಬಲ್ ರೇಟ್. ಇದು ಯುರೋಪಿಯನ್ ಯೂನಿಯನ್ ಕಾನೂನಿಗೆ ವಿರುದ್ಧ ಅಂತ ಗೊತ್ತಿದ್ರು ಅವರಿಗೆ ಬೇರೆ ದಾರಿನೇ ಇಲ್ಲ. ಇನ್ನು ಸ್ಲೋವೇನಿಯಾದಲ್ಲಂತೂ ಪ್ರೈವೇಟ್ ಕಾರ್ಗಳಿಗೆ ದಿನಕ್ಕೆ ಕೇವಲ 50 ಲೀಟರ್ ಮತ್ತು ಬಿಸಿನೆಸ್ ರೈತರಿಗೆ ದಿನಕ್ಕೆ 200 ಲೀಟರ್ ಅಂತ ಕಟ್ಟುನಿಟ್ಟಿನ ಮಿತಿ ಹೇರಲಾಗಿದೆ. ಲಾಜಿಸ್ಟಿಕ್ ಮತ್ತು ಸಾರಿಗೆ ಉದ್ಯಮ ಸಂಪೂರ್ಣ ಸ್ತಬ್ಧವಾಗೋ ಭೀತಿಯಲ್ಲಿದೆ. ಎಲ್ಲಕ್ಕಿಂತ ಇಂಟ್ರೆಸ್ಟಿಂಗ್ ಅಂದ್ರೆ ರಷ್ಯಾದ ಕಥೆ. ತೈಲ ಉತ್ಪಾದನೆ ಮಾಡೋ ದೊಡ್ಡ ದೇಶ ರಷ್ಯಾ. ಆದ್ರೆ ತನ್ನದೇ ದೇಶದ ಡಿಮ್ಯಾಂಡ್ ಪೂರೈಸೋಕೆ ಮತ್ತೆ ರೇಟ್ ಕಂಟ್ರೋಲ್ ಮಾಡೋಕೆ ರಷ್ಯಾ ಈಗ ಗ್ಯಾಸೋಲಿನ್ ರಫ್ತಿನ ಮೇಲೆ ಏಪ್ರಿಲ್ 1ರಿಂದ ಜುಲೈ 31ರವರೆಗೆ ಬ್ಯಾನ್ ಹಾಕಿದೆ. ಯೋಚನೆ ಮಾಡಿ, ತೈಲ ಮಾರೋ ದೇಶನೇ ಎಕ್ಸ್ಪೋರ್ಟ್ ಬ್ಯಾನ್ ಮಾಡಿದೆ ಅಂದ್ರೆ ಸಿಚುವೇಶನ್ ಎಷ್ಟು ಡೇಂಜರ್ ಆಗಿದೆ ಅಂತ. ಡಾರ್ಕ್ ಔಟ್. ಈಜಿಪ್ಟ್ನಿಂದ ಕೀನ್ಯಾವರೆಗೆ ಹಾಹಾಕಾರ. ಈ ಸಪ್ಲೈ ಚೈನ್ ಕಟ್ ಆಗಿದೆ ತಡ ಆಫ್ರಿಕಾ ಖಂಡ ಅಂತೂ ಅಕ್ಷರಶಃ ಕತ್ತಲಿಗೆ ಜಾರ್ತಿದೆ. ಈಜಿಪ್ಟ್ ಸರ್ಕಾರ ಎಷ್ಟು ಕಠಿಣ ಹೆಜ್ಜೆ ಇಟ್ಟಿದೆ ಅಂದ್ರೆ ಕರೆಂಟ್ ಉಳಿಸೋಕೆ ರಾತ್ರಿ 9 ಗಂಟೆಯಾಗ್ತಲೇ ಎಲ್ಲ ಅಂಗಡಿ, ಮಾಲ್ಗಳು, ರೆಸ್ಟೋರೆಂಟ್ಗಳು ಕಡ್ಡಾಯವಾಗಿ ಕ್ಲೋಸ್ ಆಗಬೇಕು. ವೀಕೆಂಡ್ ನಲ್ಲಿ 10 ಗಂಟೆ ತನಕ ಲಿಮಿಟ್. ಸರ್ಕಾರಿ ಕಚೇರಿಗಳು ಸಂಜೆ 6 ಗಂಟೆಗೆ ಬಂದ್. ಬೀದಿ ದೀಪಗಳನ್ನ ಅರ್ಧಕ್ಕರ್ಧ ಕಮ್ಮಿ ಮಾಡಿದ್ದಾರೆ. ದೊಡ್ಡ ದೊಡ್ಡ ಜಾಹೀರಾತು ಬೋರ್ಡ್ಗಳ ಲೈಟ್ಗಳನ್ನ ಆಫ್ ಮಾಡಿಸಿದ್ದಾರೆ. ಕೀನ್ಯಾದಲ್ಲಿ ಆಲ್ರೆಡಿ 20% ಪೆಟ್ರೋಲ್ ಬಂಕ್ಗಳು ಡ್ರೈ ಆಗಿವೆ. ಅಂದ್ರೆ ಸ್ಟಾಕ್ ಖಾಲಿ. ಏಪ್ರಿಲ್ ವರೆಗೆ ಮಾತ್ರ ಸ್ಟಾಕ್ ಇದೆ. ಪ್ಯಾನಿಕ್ ಬೈಯಿಂಗ್ ಮಾಡಬೇಡಿ ಅಂತ ಸರ್ಕಾರ ಬೇಡ್ಕೊಳ್ತಿದೆ. ದಕ್ಷಿಣ ಆಫ್ರಿಕಾದಲ್ಲಿ ಡೀಸೆಲ್ ಶಾರ್ಟೇಜ್ ಭಯದಿಂದ ಜನ ಮುಗಿಬಿದ್ದು ಕೂಡಿಡ್ತಿದ್ದಾರೆ. ಇನ್ನು ನ್ಯೂಜಿಲೆಂಡ್ ಕಥೆ. ಇಲ್ಲಿ ನಾವೊಂದು ಫ್ಯಾಕ್ಟ್ ಚೆಕ್ ಮಾಡಲೇಬೇಕು. ವಾಟ್ಸ್ಆಪ್ ಸೋಷಿಯಲ್ ಮೀಡಿಯಾದಲ್ಲಿ ನ್ಯೂಜಿಲೆಂಡ್ ನಲ್ಲಿ ಕಾರ್ ಫ್ರೀ ಡೇ ಜಾರಿಯಾಗಿದೆ, ಅಂಬರ್ ಅಲರ್ಟ್ ಘೋಷಣೆಯಾಗಿದೆ ಅಂತ ಫೇಕ್ ನ್ಯೂಸ್ ಹರಿದಾಡ್ತಿದೆ. ಆದ್ರೆ ರಿಯಾಲಿಟಿ ಏನಂದ್ರೆ ಕಾರ್ ಫ್ರೀ ಡೇ ಅನ್ನೋದು 1979ರ ಕಾಲದ ಹಳೆಯ ನಿಯಮ. ಸದ್ಯಕ್ಕೆ ಅದು ಜಾರಿಯಾಗಿಲ್ಲ. ಆದ್ರೆ ನ್ಯಾಷನಲ್ ಫ್ಯೂಯಲ್ ಪ್ಲಾನ್ ನ ಫೇಸ್ 1 ಎಚ್ಚರಿಕೆ ಕೊಟ್ಟಿರೋದು ನಿಜ. ಇಂಧನ ಕೊರತೆಯಿಂದ ಏರ್ ನ್ಯೂಜಿಲೆಂಡ್ ತನ್ನ ಸುಮಾರು 1100 ವಿಮಾನಗಳ ಹಾರಾಟವನ್ನ ಆಲ್ರೆಡಿ ರದ್ದು ಮಾಡಿದೆ ಅನ್ನೋದು ಮಾತ್ರ ಅಷ್ಟೇ ಸತ್ಯ. ಇನ್ಫ್ಲೇಷನ್ ಶಾಕ್, ಟ್ರಂಪ್ ಇರಾನ್ ಹೈಡ್ರಾಮಾ. ಈ ಯುದ್ಧ ಕೇವಲ ಪೆಟ್ರೋಲ್ ರೇಟ್ ಅಷ್ಟೇ ಹೆಚ್ಚಿಸ್ತಿಲ್ಲ, ತಟ್ಟೆಯ ಅನ್ನವನ್ನು ಕಿತ್ಕೊಳ್ತಿದೆ. ಹಾರ್ಮುಜ್ ಜಲಸಂಧಿ ಮೂಲಕ ಬರೀ ಆಯಿಲ್ ಅಷ್ಟೇ ಅಲ್ಲ, ಪ್ರಪಂಚಕ್ಕೆ ಬೇಕಾದ 30% ಯೂರಿಯಾ ಮತ್ತು 20% ಅಮೋನಿಯಾ ಸಪ್ಲೈ ಆಗುತ್ತೆ. ಈಗ ಫರ್ಟಿಲೈಸರ್, ಪೆಟ್ರೋಕೆಮಿಕಲ್ಸ್, ಏವಿಯೇಷನ್, ಶಿಪ್ಪಿಂಗ್ ಎಲ್ಲವೂ ಬಂದ್. ಯುರೋಪ್ನ ಜಿಡಿಪಿ 0.6% ಡೌನ್ ಆಗಿದ್ದು ಹಣದುಬ್ಬರ 1%ಗಿಂತ ಹೆಚ್ಚು ಏರಿಕೆಯಾಗಿದೆ ಅಂತ ಇಯು ರಿಪೋರ್ಟ್ ಹೇಳ್ತಿದೆ. ಅಮೆರಿಕದ ಫೆಡರಲ್ ರಿಸರ್ವ್ ಕೂಡ ಇನ್ಫ್ಲೇಷನ್ ಬಗ್ಗೆ ವಾರ್ನಿಂಗ್ ಕೊಟ್ಟಿದೆ. ಇದರ ಮಧ್ಯೆ ಡಿಪ್ಲೊಮೆಸಿ ಅಂದ್ರೆ ರಾಜತಾಂತ್ರಿಕ ಬೆಳವಣಿಗೆ ಏನಾಗ್ತಿದೆ. ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಇರಾನ್ನ ಎನರ್ಜಿ ಸೈಟ್ಗಳ ಮೇಲಿನ ದಾಳಿಯನ್ನ ಏಪ್ರಿಲ್ 6ರವರೆಗೆ ಮುಂದೂಡಿದ್ದಾರೆ. ಬ್ಯಾಕ್ ಚಾನೆಲ್ನಲ್ಲಿ ಪಾಕಿಸ್ತಾನ, ಈಜಿಪ್ಟ್ ಮತ್ತು ಗಲ್ಫ್ ದೇಶಗಳು ಸಂಧಾನಕ್ಕೆ ಟ್ರೈ ಮಾಡ್ತಿವೆ. ಆದ್ರೆ ಇರಾನ್ ಮಾತ್ರ ನಾವು ಯಾವುದೇ ಡೈರೆಕ್ಟ್ ಮಾತುಕತೆ ಮಾಡ್ತಿಲ್ಲ ಅಂತ ಸ್ಟೇಟ್ಮೆಂಟ್ ಕೊಟ್ಟಿದೆ. ಸೊ ಯುದ್ಧ ನಿಲ್ಲೋ ಲಕ್ಷಣಗಳು ಸದ್ಯಕ್ಕಂತೂ ಕಾಣ್ತಿಲ್ಲ. ಮುಂದೇನು? ಪರ್ಯಾಯವೇ ಅಂತಿಮ ಪರಿಹಾರ. ಈ ಇಡೀ ಎನರ್ಜಿ ಕ್ರೈಸಿಸ್ ಜಗತ್ತಿಗೆ ಒಂದು ಬಿಗ್ಗೆಸ್ಟ್ ಪಾಠ ಕಲಿಸಿದೆ. ಕೇವಲ ಪೆಟ್ರೋಲ್, ಡೀಸೆಲ್ ಅಥವಾ ಮಿಡ್ಲ್ ಈಸ್ಟ್ ನ ತೈಲವನ್ನೇ ನಂಬಿ ಕೂತ್ರೆ ಜಗತ್ತಿನ
ಜಗತ್ತಿನ ಆರ್ಥಿಕತೆ ಯಾವ ಕ್ಷಣದಲ್ಲಾದ್ರೂ ಪಲ್ಟಿ ಆಗ್ಬೋದು ಅನ್ನೋ ಸತ್ಯ ಈಗ ಎಲ್ರಿಗೂ ಅರ್ಥವಾಗಿದೆ. ಇದಕ್ಕೆ ಸಾಕ್ಷಿ ಯುರೋಪಿಯನ್ ಯೂನಿಯನ್ ಈಗ 75 ಬಿಲಿಯನ್ ಯುರೋಗಳನ್ನ ಕ್ಲೀನ್ ಎನರ್ಜಿ ಪ್ರಾಜೆಕ್ಟ್ಗಳಿಗೆ ಸುರಿತಿದೆ. ಜರ್ಮನಿ 8 ಬಿಲಿಯನ್ ಯುರೋಗಳ ಕ್ಲೈಮೇಟ್ ಪ್ಯಾಕೇಜ್, 12 ಗಿಗಾವ್ಯಾಟ್ ವಿಂಡ್ ಎನರ್ಜಿ ಪ್ರಾಜೆಕ್ಟ್ ಮತ್ತು ಇವಿ ವಾಹನಗಳಿಗೆ 3 ಬಿಲಿಯನ್ ಯುರೋ ಸಬ್ಸಿಡಿ ಅನೌನ್ಸ್ ಮಾಡಿದೆ. ಅಂದ್ರೆ ರೆನ್ಯೂಯಬಲ್ ಎನರ್ಜಿ, ಸೋಲಾರ್, ವಿಂಡ್ ಮತ್ತು ಎಲೆಕ್ಟ್ರಿಕ್ ವಾಹನಗಳ ಕಡೆಗೆ ಜಗತ್ತು ಈಗ 10 ಪಟ್ಟು ಹೆಚ್ಚು ವೇಗವಾಗಿ ಓಡ್ತಿದೆ. ಇಷ್ಟ ದಿನ ನಾವು ಗ್ರೀನ್ ಎನರ್ಜಿ ಅಂದ್ರೆ ಕೇವಲ ಪರಿಸರ ಉಳಿಸೋಕೆ ಅಂತ ಅನ್ಕೊಂಡಿದ್ವಿ. ಆದ್ರೆ ಇವತ್ತು ಅದು ಎನರ್ಜಿ ಸೆಕ್ಯೂರಿಟಿ ಅಂದ್ರೆ ದೇಶದ ಭದ್ರತೆಯ ಪ್ರಶ್ನೆಯಾಗಿ ಬದಲಾಗಿದೆ. ಇಂಧನ ಬಿಕ್ಕಟ್ಟು ಅನ್ನೋದು ಒಂದು ದೇಶದ ಪ್ರಾಬ್ಲಮ್ ಅಲ್ಲ, ಇಡೀ ಮಾನವ ಕುಲವನ್ನ ಕಾಡೋ ಸವಾಲು. ಪ್ರಕೃತಿಗೆ ಹತ್ರವಾದ ಪರ್ಯಾಯ ಇಂಧನಗಳೇ ನಮಗಿರೋ ಅಂತಿಮ ದಾರಿ. ಇದಿಷ್ಟು ಜಗತ್ತಲ್ಲಿ ಎಲ್ಲೆಲ್ಲಿ ಏನಾಗ್ತಿದೆ ಅನ್ನೋದನ್ನ ತಿಳಿಸಿಕೊಡೋ ಪ್ರಯತ್ನ. ಇದ್ರ ಬಗ್ಗೆ ನಿಮ್ಗೇನ್ ಅನ್ಸ್ತು ಅನ್ನೋದನ್ನ ಕಮೆಂಟ್ ಮಾಡಿ ತಿಳಿಸಿ.